ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಅಭಿನಂದನೆಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗಬಾರ್ದಂಥ ಘಟನೆ ನಡೆದಿದೆ. ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ. ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಷನ್ ಪಾಸಾಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ. ಅದಕ್ಕೆ ನಾವು ಅನ್ಕಂಡೀಷನಲ್ ಅಪಾಲಜಿ ನನ್ನ ಸೈಡಿಂದ, ಮಾಲ್ ಓನರ್ ಸೈಡಿಂದ, ನಾನು ಮಾಲ್ ಓನರ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗಲಿ ಇಲ್ಲ ಇದಾಗಿರೋದು ಅಂದರೆ ಆ ಘಟನೆ ಇಲ್ಲ. ಒಬ್ಬ ವ್ಯಕ್ತಿ ಸ್ವಲ್ಪ ಓವರಾಗಿ ಕೆಲಸ ಮಾಡೋದಕ್ಕೆ ಹೋಗಿ ಒಂದು ತಪ್ಪು ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದವ್ರಿಗೂ ನಾವು ಆಗಲೇ ಬುದ್ಧಿ ಹೇಳಿದ್ದೀವಿ, ಅವ್ರನ್ನ ಅಂಡರ್ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ. ಬಟ್ ಹೊಣೆ ನಂದೇನೆ. ಅಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು, ನಾನೇ ಇದು ಮಾಡೋದು. ನಾನು 2 ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು. ಬಟ್ ಡ್ಯೂ ಟು ಸಮ್ ಮೆಡಿಕಲ್ ಎಮರ್ಜೆನ್ಸೀಸ್ ನಾನು ಇವಾಗ BBMP ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ PVR ಆಗಲಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1,70,00,000 ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಚುಲ್ ಆಗಿದೆಲ್ಲ. ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ, ಅಸೆಂಬ್ಲಿಲಿ ಬಂದಿರೋದ್ರಿಂದ ನಾವೇ ಸ್ವಯಂಕೃತವಾಗಿ ಅಫಿಷಿಯಲ್ಸ್ಗೂ ಹೇಳಿದ್ವಿ. ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವೇನೇ ಇದು ಮಾಡ್ತೀವಿ ಸರ್. ನೋಟಿಸಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ. ಇಲ್ಲ ಹೌದೌದು 24 ಗಂಟೆ ಒಳಗಡೆ ಇದು ಮಾಡಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕು. 24 ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಸರ್. ನೋಟಿಸಲ್ಲಿ ಕ್ಲೋಸ್ ಮಾಡಬೇಕು ಅಂತ ಬಂದಿಲ್ಲ, ಎಕ್ಸ್ಪ್ಲನೇಷನ್ ಕೊಡಿ ಅಂತ ಬಂದಿದ್ದಾರೆ. ಬಟ್ ನಾಳೆ ಅದು ಮೋಸ್ಟ್ಲಿ ನಾಳೆ ಕ್ಲೋಸ್ ಮಾಡಿ ಅಂತ ನೋಟಿಸು ಬರ್ಬೋದು. ಅದಕ್ಕೆ ನಾವೇ ಸ್ವಯಂ ಪ್ರೇರಿತವಾಗಿ ಮಾಲ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನಮಗೆ ಅಫಿಷಿಯಲ್ಸನ್ನು ಹೇಳಿದ್ದಾರೆ, ಇಲ್ಲ ಸರ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ನೋಟಿಸ್ ಬರೋಕ್ಕಿಂತ ಮುಂಚೆನೇ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ಅಟ್ ಪ್ರೆಸೆಂಟ್ ನಮಗೆ ಇಷ್ಟು ದಿವಸ ಕ್ಲೋಸ್ ಮಾಡ್ತೀವಿ ಅಂತ ಐಡಿಯಾ ಏನೂ ಇಲ್ಲ. ಬಟ್ ಆ್ಯಸ್ ಆಫ್ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಹೌದು, ಅದು ನಮಗೆ ಸೆಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಕಮ್ಯುನಿಕೇಷನ್ ರೈಟಿಂಗಲ್ಲಿ ಬಂದಿಲ್ಲ. ಬಂದಾಗ ಅವ್ರು ಏನಿತ್ತು ಡಿಸಿಷನ್ ಅದು ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಈ ಇನ್ಸಿಡೆನ್ಸ್ ಏನಾಗಿದೆ, ಯಾಕಾಯಿತು, ಹೇಗಾಯಿತು ಅದನ್ನು ಎಕ್ಸ್ಪ್ಲನೇಷನ್ ಕೊಡಿ ಸರ್. ತಪ್ಪಾಗೋಗಿದೆ ಸರ್. ಹೌದು ಸರ್. ಸರ್ ಇದು ಫಸ್ಟು ಕಾನೂನು ಪ್ರಕ್ರಿಯೆ ಸೆಕೆಂಡ್ರಿ. ಫಸ್ಟು ಅವರು ಫಕೀರಪ್ಪ ಅವ್ರಿಗೆ ಏನು ನಮ್ಮಿಂದ ತಪ್ಪಾಗಿದೆ ನಮ್ಮ ಸೈಡಿಂದ, ಮತ್ತು ರೈತರದ್ದು ಇದಾಗಿದೆ. ಯಾವುದೇ ಕಾರಣಕ್ಕೂ ರೈತರಿಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಇಲ್ಲ ಕನ್ನಡ ಇದರಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಂತ ಇಲ್ಲ. ನಮ್ಮ CCTV ಕ್ಯಾಮ್ರಾದವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು. ತುಂಬ ಜನ ಪಂಚೆ ಉಟ್ಕೊಂಡು ಬಂದಿರೋರು ಎಲ್ಲ ನಮ್ಮ ಕ್ಯಾಮ್ರಾದಲ್ಲೆಲ್ಲ ಅವೈಲಬಲ್ ಇದೆ. ಬಟ್ ಅವರು ಫಕೀರಪ್ಪ ಅವ್ರ ವಿಷಯದಲ್ಲಿ ತಪ್ಪು ನಡೆದಿದೆ, ನಮ್ಮ ಮಾಲ್ ಸೈಡಿಂದನೇ ತಪ್ಪು ನಡೆದಿದೆ. ಅದಕ್ಕೆ ನಾನು ಸಂಪೂರ್ಣವಾಗಿ ಹೊಣೆ ತೊಗೊತೀನಿ, ಜವಾಬ್ದಾರಿ ತೊಗೊತೀನಿ. ಅವರನ್ನು ಯಾವುದೇ ಅನ್ಕಂಡೀಷನಲ್ ಅಪಾಲಜಿನ ಅವ್ರನ್ನ ಕೇಳ್ಕೊಂಡಿದ್ದೀನಿ. ನಮ್ಮ ತಂದೆಯವರು ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ. ನಾನು ನಿಮ್ಮ ಮೀಡಿಯಾ ಅವ್ರ ಮೂಲಕ ಓನರ್ ಆಗಿ ಲೈವ್ ಆಗಿ ಅವರನ್ನು ಕ್ಷಮೆ ಕೇಳ್ತೀನಿ. ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಯಾಕಾಯಿತು ಅಂತ. ಸ್ವಲ್ಪ ಅಧಿಕಾರಿಗಳೂ ಪೊಲೀಸ್ದವರು ಎಲ್ಲ ನೋಡಿದ್ದಾರೆ, ಕ್ಯಾಮ್ರಾನ ಚೆಕ್ ಮಾಡಿದ್ದಾರೆ. ಪರ್ಪಸ್ಸಾಗಿ ಈ ಥರ ಅವಾಯ್ಡ್ ಮಾಡಿದಾರಾ ಇಲ್ಲ ಇದು ಮುಂಚೆನೂ ಈ ಥರ ಆಗಿದೆಯಾ, ಈ ಥರ ರೂಲ್ಸ್ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಇನ್ಸಿಡೆಂಟ್, ಒನ್ ಫಾರ್ ಇದು ಅಂತ ಅವ್ರಿಗೂ ಗೊತ್ತಾಗಿದೆ. ಅಲ್ಲಿಗೆ ಇವಾಗಿದೆ ಸರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇದಾದ್ಮೇಲೆ ನೆಕ್ಸ್ಟ್ ಸನ್ಮಾನ ಮ್ಯಾನೇಜರ್ ಸೈಡಿಂದ ಆಗಿದೆ. ನಾನು ಪರ್ಸನಲ್ ಆಗಿ ಅವರನ್ನು ಕರೆದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರನ್ನು ಪರ್ಸನಲ್ ಆಗಿ ಅಪಾಲಜಿ. ಹೌದು, ನಮಗೆ ಕಾಲಾವಕಾಶ ಬೇಕಾಗುತ್ತೆ ಸರ್. ಯಾಕೆ ನಮ್ಗೆ ಅಟ್ಲೀಸ್ಟ್ 1-2-3 ಡೇಸ್ ಬೇಕಾಗುತ್ತೆ. ಯಾಕೆಂದರೆ ಇವಾಗ ನಾವು ಪಿಕ್ಚರ್ನವ್ರಿಗೆ, PVR ಅವ್ರಿಗೆ, ಟೆನೆಂಟ್ಸ್ಗೆಲ್ಲ ಹೇಳಿರೋದು 2 ಡೇಸ್ ನಮಗೆ ಟೈಮ್ ಬೇಕು ಅಂತ. 48 hours ಟೈಮ್ ಕೇಳಿದ್ರು. ಅವರು ತಿರ್ಗಾ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಓಪನ್ ಮಾಡೋದಕ್ಕೆ ನಮಗೆ 1-2-3 ಡೇಸ್ ಟೈಮ್ ಬೇಕಾಗುತ್ತೆ.
ಇಮಿಡಿಯೇಟಾಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ನಾನು ನಾಳೆನೂ ಓಪನ್ ಆಗೋದಕ್ಕೆ ಆಗೋದು. ಈವೆಂಟ್ ಕೆಲವರೆಲ್ಲ ಆಲ್ರೆಡಿ ದುಡ್ಡೆಲ್ಲ ಕೊಟ್ಟಿದ್ದಾರೆ ಈವೆಂಟ್ ಇದಾಯ್ತು ಅದು ನಮ್ಮ ಸೈಡಿಂದ ಅವ್ರಿಗೆ ಕಾಂಪನ್ಸೇಷನ್ ನಂದು ತಪ್ಪ ನಮ್ಮ ಸೈಡ್ ಇರೋದ್ರಿಂದ ಅವ್ರು ಕಾಂಪನ್ಸೇಟ್ ಆಗುತ್ತೆ. BBMP ಕಾರ್ಪೊರೇಷನ್ ಆರೋಗ್ಯದವರು ಕೊಟ್ಟಿದ್ದಾರೆ, ಕಂದಾಯದವರು ಕೊಟ್ಟಿದ್ದಾರೆ. ಕಂದಾಯದವರು ಅದೇ ನೀವು ಟ್ಯಾಕ್ಸ್ ಇದು ಮಾಡಿಲ್ಲ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ. ಆರೋಗ್ಯದವ್ರು ಬಂದ್ಬಿಟ್ಟು ಅಗೇನ್ ಈ ನಿಮ್ಮದು ಆರೋಗ್ಯದ ಏನೋ ಒಂದು ಇದಿದೆ ಅಂತ ತಪ್ಪಿದೆ. ನಮ್ಮ ನೋಟಿಸ್ ನಾನು ಇನ್ನೂ ಎಲ್ಲ ನೋಟಿಸು ನೋಡಿಲ್ಲ. ಇಲ್ಲ ಇಲ್ಲ ಈಗ ಅವರು ಸರ್ ನೋಟಿಸ್ ಜಾರಿ ಮಾಡಿರೋದು ನಮಗೆ ಯಾರ ತಲುಪಿಸ್ತೀವಿ ಸರ್ ಎಲ್ಲರಿಗೂ. ನಾನು ನೋಟಿಸ್ ನಿಮಗೆ ಅಲ್ಲ ನಿಮಗೆ ನೋಟಿಸ್ ಇಶ್ಯೂ ನನಗೆ ಏನು ಇಶ್ಯೂ ಮಾಡಿದ್ದಾರೆ ಇಮಿಡಿಯೇಟಾಗಿ ಕೊಡ್ತೀನಿ. ಈಗಲೇ ಆಗಿದ ತಕ್ಷಣ ನಿಮ್ಗೆ ನೋಟಿಸ್ ಇಶ್ಯೂ. ಒಂದು ಅವ್ರನ್ನ ಇದು ಮಾಡ್ತಿರೋದು ಇದು ಪದೇ ಪದೇ ಆಗ್ತಿದೆಯಾ, ನಿಮ್ಮದ್ರಲ್ಲಿ ರೂಲ್ಸ್ ಆ ರೀತಿ ಇದೆಯಾ ಅಂತ ಒಂದು ಕೇಳಿದ್ದಾರೆ. BBMP ಇದು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಅದೊಂದು ಕೇಳಿದ್ದಾರೆ. ಅದಾದಮೇಲೆ ನೀವು 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದು ಅದಕ್ಕೆ ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಸರ್ 1 ವರ್ಷದಿಂದ ಯಾಕೆ ಸರ್ ಟ್ಯಾಕ್ಸ್ ಪೆಂಡಿಂಗ್ ಆಯಿತು? ಆರ್ಥಿಕ ಪರಿಸ್ಥಿತಿ ಇದರಿಂದ 1 ವರ್ಷದಿಂದ ಟ್ಯಾಕ್ಸ್ ಪೆಂಡಿಂಗ್ ಇದೆ. ಒಂದು ಕೊಡಿ ಹೇಳಿ. ನಮ್ಮ ಮೇಲೆ ಯಾವುದೇ ಥರದ ರಾಜಕೀಯ ಒತ್ತಡ ಏನೂ ಇಲ್ಲ ಸರ್. ಇದು ಜೆನ್ಯೂನ್ ಆಗಿ ನನ್ನ ಸೈಡಿಂದ ತಪ್ಪಾಗಿದೆ. ಫಕೀರಪ್ಪ ಅವ್ರಿಗೆ ನಮ್ಮ ಮಾಲ್ ಸೈಡಿಂದ ತಪ್ಪಾಗಿದೆ, ನಮ್ಮ ಇದರಿಂದ ತಪ್ಪಾಗಿದೆ. ಸರ್ ಏನು ಗೊತ್ತಾ ಸರ್, ನಿಮ್ಮದು ಈ ಒಂದು ಘಟನೆ ಹೊರಗಡೆ ಬಂದಿದೆ. ಈ ರೀತಿ ಘಟನೆಗಳು ಮಾಲ್ಗಳಲ್ಲಿ ಎಷ್ಟೋ ಆಗಿರ್ಬೋದು. ಪರ್ಟಿಕ್ಯುಲರ್ ಇವತ್ತಿನ ಇತಿಹಾಸದಲ್ಲಿ ಇವತ್ತರೆಗೂ ಕೂಡ ಮಾಲ್ ಈ ಕಾರಣಕ್ಕೆ ಬಂದಾಗಿರುವಂಥ ಸಾಧ್ಯತೆಗಳೇ ಇಲ್ಲ. ಸೊ ನಿಮಗೆ ಅನ್ಸುವಂಥದ್ದು ಹಿಂದ್ಗಡೆ ಏನಾದರೂ ನೀವು ಇಲ್ಲ ಸರ್, ರಾಜಕೀಯ ಇಲ್ಲ ಸರ್, ಇಲ್ಲ ನಮ್ಗೆ ಆ ರೀತಿ ಯಾವುದೂ ಇಲ್ಲ. ನಾವು ರಾಜಕೀಯವಾಗಿ ಅಫಿಲಿಯೇಟೆಡು ಇಲ್ಲ ನಮಗೆ. ಸರ್ JDS ಅಲ್ಲಿ ಒಂದ್ಸಲ ನಿಲ್ಸಿದ್ರು. ನಮಗೆ ಎಲ್ಲ ಪಾರ್ಟಿದಲ್ಲೂ ನಮಗೆ ವೆಲ್ ವಿಷರ್ಸ್ ಇದ್ದಾರೆ. ಇಲ್ಲ ಸರ್, ನಮ್ಗೆ ಆ ರೀತಿ ಯಾವುದೂ ಇಲ್ಲ. ಆ ರೀತಿ ನನಗೆ ಹೌದು ಸರ್. ಅವತ್ತು ಫಕೀರಪ್ಪ ಅವ್ರಿಗೆ ಅದು ಏನಾಗಿದೆ ಅದು ನೈತಿಕ ಹೊಣೆ 100% ನಮ್ಮದೇನೆ. ಆಸ್ ಅ ಮಾಲ್ ಓನರ್ ನಂದೇನೆ. ಅದು ನಮ್ಮ ಸೈಡಿಂದ ತಪ್ಪಾಗಿದೆ. ಫಕೀರಪ್ಪ ಅವ್ರಿಗೆ ತಪ್ಪಾಗಿದೆ. ಅದರಿಂದ ನಾವು ಹೌದು ಮೇಡಮ್. ಇವತ್ತು ಮಧ್ಯಾಹ್ನದ ಮೇಲೆ ಈ ಡಿಸಿಷನ್ ಇದು ಮಾಡಿದ್ದು. ಇವತ್ತು ಅಸೆಂಬ್ಲಿಲಿ ಯಾವಾಗ ಇಶ್ಯೂ ರೈಸ್ ಆಯಿತೋ, ಪ್ರಸ್ತಾಪ ಆಯಿತೋ, ಅದಾದಮೇಲೆ ನಾವು ಡಿಸಿಷನ್ ತೊಗೊಂಡಿದ್ದು. ಅಲ್ಲ ನೋಟಿಸ್ ಇಲ್ಲ ಅಂದರೆ ಅವರಿಗೆ ಕಾನೂನು ಪ್ರಕಾರವಾಗಿ ನಾನು 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದಕ್ಕೆ ಅವ್ರಿಗೆ ಎಲ್ಲ ಥರದ ಇದಿದೆ. ಇಲ್ಲ ನಮಗೆ ಡಿಮಾಂಡ್ ನೋಟಿಸು ಕೊಟ್ಟಿದ್ದು ನಮಗೆ. ಸರ್ ಅಟ್ ಪ್ರೆಸೆಂಟ್ ಸರ್ ಕಾನ್ಸ್ಟೆಂಟಾಗಿ ಆಗ್ಬೋದು ಸರ್. ನಾವು ಅದೇ ಪಾಸಿಟಿವ್ ಸರ್. ಡೌಟ್ ಇದೆ ಅಂದರೆ ನಾನು ಹೇಳ್ದಂಗೆ ಆಗಲೇ 7 days ಅಂತ ಸೆಷನಲ್ಲೇ ಹೇಳಿದ್ದಾರೆ. ಸೊ ಆದ್ದರಿಂದ ನಮಗೂ ಇನ್ನೂ ಗೊತ್ತಿಲ್ಲ. ನಮಗೆ ಅಂದ್ಕೊಂಡು ಡೆಫಿನೆಟ್ಲಿ ಐ ಫಿನಿಶ್ ಇನ್ ಕನ್ನಡ ಮ್ಯಾಮ್. ಐ ವಿಲ್ ಎಕ್ಸ್ಪ್ಲೇನ್ ಇನ್ ಇಂಗ್ಲೀಷ್.